ಗ್ರಾಮ ಕುಂದಬಾರಂದಾಡಿ ಮಾಸ್ತಿಕಟ್ಟೆ ಹೋರ್ಬೊಬ್ಬರೆಯ ದೈವಸ್ಥಾನದ ಸ್ವಾಗತ ಗೋಪುರ ಆಲ್ರೆಡಿ ನಿರ್ಮಾಣ ಆಗಿದೆ ಶಿಲಾಮಯವಾಗಿ. ವರಹ ರೂಪ, ವರಹ ಅವತಾರ ಇದು ಅಂತಿಮ ಹಂತಕ್ಕೆ ಬಂದಿದೆ. ಆಲ್ರೆಡಿ ಅಂತಿಮ ಟಚ್ ಕೊಡ್ತಾ ಇದ್ದಾರೆ. ಇದನ್ನು ಹೇಗೆ ಮಾಡೋದು ಏನು ಅಂತ ಹೇಳೋದನ್ನ ಆ ಕುಮಾರ್ ಜೊತೆಗೇನೆ ಕೊನೆಗೆ ನಾವು ಮಾತಾಡಿ ಕೇಳೋಣ. ಅಲ್ಲಿ ಏನು ಮೂರ್ತಿಗಳ ನಿರ್ಮಾಣ ಆಗ್ತಿದೆಯಲ್ಲ, ಈ ಸ್ವಾಗತ ಗೋಪುರದ ಅಥವಾ ಮುಖಮಂಟಪದ ಮುಂದ್ಗಡೆ ಏನು ಎದುರುಗಡೆ ಗೂಡು ಮಾಡಿದಿರಲ್ಲ, ಮಂಟಪ ಮಾಡಿದಿರಲ್ಲ, ಅಲ್ಲಿ ಇದು ಕೂರ್ತದೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಗೆಳೆಯರೇ, ಈ ದೇವಸ್ಥಾನಗಳಲ್ಲಿ ಸ್ವಾಗತ ಗೋಪುರ ಮುಖಮಂಟಪ ಮಾಡೋದೆಲ್ಲ ನೋಡಿದ್ದೀರಿ. ಆದರೆ ಈ ಮುಖಮಂಟಪ ಶಿಲಾಮಯ ಆದ ನಂತರ ಅದರ ಮೇಲ್ಭಾಗದಲ್ಲಿ ಕೂರಿಸಲಿಕ್ಕೆ ನಿರ್ಮಾಣ ಆಗುವ ಆ ದೇವಸ್ಥಾನಕ್ಕೆ ಸಂಬಂಧಿಸಿದ ದೇವರುಗಳನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೇನೆ. ಕೆಲವು ಕಡೆ ಗೋಪುರದ ಕಮಾನಲ್ಲಿ ಕೂರಿಸುವ ಆ ದೇವರುಗಳನ್ನು ಶಿಲಾಮಯವಾಗಿ ಕೆತ್ತೋದು ಇದೆ, ಮೋಲ್ಡಲ್ ಮಾಡೋದು ಸಹಿತದ್ದು ಇದೆ. ಇಲ್ಲಿ ಹಕ್ಲಾಡಿ ಗ್ರಾಮ ಕುಂದಬಾರಂದಾಡಿ ಮಾಸ್ತಿಕಟ್ಟೆ ಹೋರ್ಬೊಬ್ಬರೆಯ ದೈವಸ್ಥಾನದ ಸ್ವಾಗತ ಗೋಪುರ ಆಲ್ರೆಡಿ ನಿರ್ಮಾಣ ಆಗಿದೆ ಶಿಲಾಮಯವಾಗಿ. ಆ ಸ್ವಾಗತ ಗೋಪುರದ ಮೇಲ್ಗಡೆ ಕೂರಿಸ್ಲಿಕ್ಕೆ, ಅದು ಹೋರ್ಬೊಬ್ಬರೆ ಅದಕ್ಕೋಸ್ಕರ ಅಲ್ಲಿ ಕೂರಿಸಲಿಕ್ಕೆ ಮೂರ್ತಿಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈ ಮೂರ್ತಿನ ಸಿದ್ಧ ಮಾಡೋರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕುಮಾರ್ ಅಂತ ಹೇಳೋರು, ಜೊತೆಗೆ ಅವರ ಅಸಿಸ್ಟೆಂಟ್ ಮಣಿಯವರು ಇದ್ದಾರೆ. ಮೊದಲು ನಿಮಗೆ ಇವ್ರದ್ದು ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನು ನಮಗೆ ತೋರಿಸ್ಕೊಳ್ತಾ ಬರ್ತೀನಿ. ಇದು ನೋಡಿ ಅಂತಿಮ ಹಂತಕ್ಕೆ ಬಂದಿದೆ. ಇದು ವರಹ ರೂಪ, ವರಹ ಅವತಾರ ಇದು ಅಂತಿಮ ಹಂತಕ್ಕೆ ಬಂದಿದೆ. ಆಲ್ರೆಡಿ ಅಂತಿಮ ಟಚ್ ಕೊಡ್ತಾ ಇದ್ದಾರೆ. ಇದನ್ನು ಹೇಗೆ ಮಾಡೋದು ಏನು ಅಂತ ಹೇಳೋದನ್ನು ಆ ಕುಮಾರ್ ಜೊತೆಗೇನೆ ಕೊನೆಗೆ ನಾವು ಮಾತಾಡಿ ಕೇಳೋಣ. ಹೇಗೆ ನಿರ್ಮಾಣ ಮಾಡ್ತೀರಿ, ಎಷ್ಟು ಜನ ಬೇಕಾಗ್ತದೆ, ಏನು ಕತೆ, ಏನೆಲ್ಲ ಬಳಸ್ಕೊಳ್ತೀರಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ. ಇವಾಗ ಅಲ್ಲಿ 4 ಪ್ರತಿಮೆಗಳಲ್ಲಿದೆ. ಇದು ಸಹಿತ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಅಂತಿಮ ಹಾಯ್ಗುಳಿಯಂತೆ ಈ ಸ್ವಾಗತ ಗೋಪುರದ ಮೇಲೆ ವರಹ ಇವೆರಡು ಸಹಿತ ಒಂದು ಗೂಡಲ್ಲಿ ಕೂತಿದೆ. ಅದ ನಂತರ ಈ ಹೋರಿಬೊಬ್ಬರಿಯ ದೇವಸ್ಥಾನದ ಪ್ರಮುಖ ದೇವರು ಹೋರ್ಬೊಬ್ಬರಿಯ ಆಯುಧ ಹಿಡಿದಿದ್ದಾನೆ. ಕೆಳಗಡೆ ಬೆಡ್ ಹಾಕಿ ಆ ಬೆಡ್ ಮೇಲ್ಗಡೆ ಇದನ್ನ ಕೂರಿಸ್ತಾ ಬರ್ತಾರೆ. ಇದು ಅಮ್ಮನವರಂತೆ. ಇದು ಸಹಿತ ಆಲ್ರೆಡಿ ನಿರ್ಮಾಣ ಹಂತದಲ್ಲಿದೆ, ಅಷ್ಟೇ ಫಿನಿಶಿಂಗ್ ಆಗಬೇಕು. ಕುಮಾರ, ಎಷ್ಟು ದಿನ ಆಯ್ತು ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿ? 4 ದಿನ ಆಯ್ತಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿ. ನೋಡಿ, ಸಾಲಾಗಿ ನಿಲ್ಲಿಸ್ಕೊಂಡಿದ್ದಾರೆ. ಈ ಮೂರ್ತಿಯನ್ನು ನಿರ್ಮಾಣ ಮಾಡೋಕ್ಕಿಂತ ಮುಂಚೆನೆ ಮೂರ್ತಿಯ ಸ್ಕೆಚ್ಚನ್ನು ಗೋಡೆ ಮೇಲೆ ಹೇಗೆ ಬರ್ಕೊಂಡಿದ್ದಾರೆ ನೋಡಿ ತೋರಿಸ್ತೇನೆ ನಮಗೆ. ಈ ದೇವಿಯ ಸ್ಕೆಚ್ಚು ಇದ್ದಾಗೆ ಇಲ್ಲಿಯ ಮೋಲ್ಡಲ್ಲಿ ಮೂರ್ತಿಯನ್ನು ಮಾಡ್ತಾರೆ ನೋಡಿ. ಸ್ಕೆಚ್ ಹೀಗೆ ಹಾಕೊಂಡಿದ್ದಾರೆ. ಇದು ಪಕ್ಕದ ಹಾಗೆ ಅದರ ಹಿಂದುಗಡೆಗೆ ಮತ್ತು ಪುನಃ 2 ಸ್ಕೆಚ್ಗಳನ್ನು ಆ ಸ್ಕೆಚ್ ಹೇಗಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಒಂದೊಂದು ಮೂರ್ತಿಯನ್ನು ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಕುಮಾರ್? 2 ದಿವಸ ಟೈಮ್ ಹಿಡಿತದೆ. ಇವಾಗ ನೀವಿದು ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಎಷ್ಟು ದಿನ ಆಯಿತು? 4 ದಿನ ಆಯಿತು. ಇನ್ನು ಹಾಗಿದ್ದರೆ ಇನ್ನೂ 1 ವಾರ ಕೆಲಸ ಇದೆ ನಿಮಗಿಲ್ಲಿ. 3 ದಿವಸದಲ್ಲಿ ಫಿನಿಶ್ ಮಾಡಿಬಿಡ್ತೀರಾ. ಮತ್ತು ಇದಿಷ್ಟೇ ಫಿನಿಶ್ ಮಾಡ್ತೀರಾ? ಇದಕ್ಕೆ ಏನಾದ್ರು ಪೇಂಟಿಂಗ್ ಹಾಕ್ತೀರಾ? ಪೇಂಟ್ ಏನಿಲ್ಲ, ಇದನ್ನು ಫಿನಿಶ್ ಮಾಡಿ ಬಿಡ್ತೀರಾ ಅಷ್ಟೇ. ಹೀಗೆ ಎಲ್ಲೆಲ್ಲ ಮಾಡಿ ಎಷ್ಟು ಇಂಥ ಮೂರ್ತಿಗಳನ್ನು ಮಾಡಿದ್ದೀರಿ? ಎಲ್ಲ ದೇವರದ್ದು ಮೂರ್ತಿಗಳನ್ನು ಮಾಡ್ತೀರಾ ಹೇಗೆ? ಎಲ್ಲ ದೇವರು ಅಂದರೆ ಗಣಪತಿ, ಈಶ್ವರ ಎಲ್ಲ ಬರೀ ಮೋಲ್ಡಲ್ಲಿ ಮಾತ್ರ ಮಾಡೋದಾ ಅಥವಾ ಅದಲ್ಲ,
ಇದಕ್ಕೆ ನಾವು ಮೋಲ್ಡಿಂಗ್ ಅಂತ ಬಿಟ್ಟು ಹೇಳ್ತಾರೆ, ಸಿಮೆಂಟಲ್ಲಿ ಮಾಡೋದಲ್ಲ. ಕಲ್ಲಿಂದ ಬೇರೆ ಇದು ಬೇರೆ, ಇದು ಮೋಲ್ಡಿಂಗಿಂದ ಮಾಡೋದು. ಕಲ್ಲಿಂದ ಕೆತ್ತಿ ಮಾಡ್ತೀರಾ? ಕೈಗಾರಿಕೆ. ಇದು ಹೇಗೆ ಕುಮಾರ್ ಅವರು, ಇದು ನಿಮಗೆ ಈ ಕಲೆ ಬಂತು? ನೀವು ಬೇರೆ ನಿಮ್ಮ ಮನೆಯವ್ರು ಯಾರಾದರೂ ಮಾಡ್ತಿದ್ದೀರಾ? ಹೇಗೆ ಕತೆ? ಶಿವಮೊಗ್ಗದ ಕಾಶಿನಾಥ್ ಫೇಮಸ್, ಅವರು ಶಿಲಾ ಕೆತ್ತನೆ ಕೆಲಸ ಮಾಡ್ತಾರಲ್ಲ ಕಾಶಿನಾಥ್ ಅವರು. ಹೌದೌದು. ಅವರು ತಮ್ಮನ ಜೊತೆಗೆ ನೀವು ಕೆಲಸ ಮಾಡ್ತಿರೋದು. ಅವರು ಇದನ್ನು ಈ ಕೆಲಸ ಮಾಡ್ತಾ ಇರೋದಾ? ಒಂದು ನಿಮಿಷ. ಇದು ನಂದಿಯ ಪ್ರತಿಕೃತಿ ಹೀಗೆ ರಚನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಸ್ಕೆಚ್ ಮಾಡ್ಕೊಂಡಿರೋದು ಇವರು. ಹಾಗೆ ಪಕ್ಕದಲ್ಲೂ ಸಹಿತ ಮತ್ತೊಂದು ನಂದಿಗೂ ಸಹಿತ ಈ ದೇವಸ್ಥಾನದ ಚಿತ್ರ ಇದೆಯಲ್ಲ, ಅದರಿಂದ ಫ್ರಂಟ್ ಅವ್ರದ್ದು ಇದು ಎಲ್ಲ. ಈ ಸ್ಕೆಚ್ ಇದೆಯಲ್ಲ, 3 ಇದೆಯಲ್ಲ, 3 ಸಹಿತ ಈ ದೇವಸ್ಥಾನದಲ್ಲಿರೋ ಮೂರ್ತಿಯ ಸ್ಕೆಚ್ ಇದು. ಅದೇ ಟೈಪ್, ಅದೇ ಹಾಗೆ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ ನಾನು, ನೋಡಿ. ನಂದಿ ಸಹಿತ ನೋಡಿ ಹಾಗೆ ಇದೆ. ಅಲ್ಲಿ ಏನು ಸ್ಕೆಚ್ ಇದೆಯಲ್ಲ ಹಾಗೆ ಬರ್ತದೆ. ಇದು ಪೇಂಟ್ ಎಲ್ಲ ಆದಮೇಲೆ ಅದೇ ರೂಪ ಬರ್ತದೆ. ಇಲ್ಲಿ ಹೋರಬೊಬ್ಬರಿಯ ದೇವಸ್ಥಾನದಲ್ಲಿ ಸಹಿತ ಈ ಮೂರ್ತಿಗಳು ಹೀಗೆ ಇದ್ದಾವೆ. ಫಿನಿಶಿಂಗ್ ಅಂತಿಮ ಟಚ್ ಕೊಡ್ತಾ ಇದ್ದಾರೆ ಬ್ರಷಲ್ಲಿ. ಇವಾಗ ಪೇಂಟ್ ಮಾಡ್ತಾರಲ್ಲ ಹಾಗೆ. ಅದು ನಯಸ್ ಬರಬೇಕಲ್ವಾ? ಇದು ನೋಡಿ ಸ್ವಲ್ಪ ನಯಸ್ ಮಾಡೋದಿಲ್ಲಂತೆ. ಯಾಕೆಂದರೆ ಇದಕ್ಕೆ ಪೇಂಟ್ ಮಾಡಬೇಕಲ್ಲ, ಆ ನಯಸ್ ಮಾಡಿದರೆ ಪೇಂಟ್ ನಿಲ್ಲೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ರಫ್ ಆಗಿ ಮಾಡ್ತಾರೆ. ನೋಡಿ ಎಷ್ಟು ಚಂದ ಇದೆ ಅಂತ. ಅದು ಯಾವುದೋ ಸಿನಿಮಾ ಇದೆಯಲ್ರಿ, ಈಗ ಗಣೇಶ ಮತ್ತು ಅನಂತನಾಗ್ ಎಲ್ಲ ಇದ್ರು. ಅನಂತನಾಗನಿಗೆ ಬೆರೆಸಿಗೂ ಬರ್ತದಲ್ಲ ವರಹ, ಯಾವ್ದು ಫಿಲಮ್ ಅದು? ಮುಂಗಾರು ಮಳೆಯ ವರಹ ಇದ್ದಾಗಿಲ್ವಾ ಇದು? ಕಾಂತಾರದಲ್ಲಿ ನೋಡಿ, ಮತ್ತೊಬ್ಬರು ಹೇಳ್ತಿದ್ದಾರೆ ಕಾಂತಾರದಲ್ಲೂ ಇದೆಯಂತೆ ವರಹ. ಇರ್ಲಿಕ್ಕೆ ಹೇಗೆ ಮಾಡ್ತಿದ್ದಾರೆ ನೋಡಿ. ಕುಮಾರ್, ಇದು ಕೆಳಗಡೆ ಈ ಕಬ್ಬಣ ಏನಾದ್ರು ಹಾಕ್ತೀರಾ? ಹೇಗೆ ಇದು ಕತೆ? ಕಬ್ಬಣ ಹಾಕ್ತೀರಾ? ಇದಕ್ಕೆ ನಿಮಗೆ ಈ ಸಿಮೆಂಟ್ ಎಲ್ಲ ಮಿಕ್ಸಿಂಗ್ ಇದೆಯಲ್ಲ, ಹೇಗೆ ಅದು? ರಂಗೋಲಿ ಹುಡಿ ಮಿಕ್ಸ್ ಮಾಡ್ಕೊಳ್ತೀವಿ. ಯಾಕೆ ಇದು ರಂಗೋಲಿ ಹುಡಿ ಮಿಕ್ಸ್ ಮಾಡ್ಕೊಳ್ತೀರಾ? ಅಲ್ಲ, ಇದು ಸಿಮೆಂಟ್ ಇಂದ ಆದ್ರೆ ಇದು ಬಿಸಿಲಿಗೆ ಬೀಳ್ಬಿಡುದು ಅಂತೆಲ್ಲ ಇರ್ತದಲ್ಲ, ಹಾಗೆಲ್ಲ. ಇದು ರಂಗೋಲಿ ಮಿಕ್ಸ್ ಮಾಡ್ಕೊಂಡು ಹಾಗಾಗುತ್ತೆ. ಏನಾಗುತ್ತೆ? ಏನು ಓದಿದ್ದೀರಿ ನೀವು? ಹೌದು, ಅದ್ರಂತ ಈ ಕೆಲಸ ಶುರು ಮಾಡಿದ್ದು. ನಿಮಗೆ ಇದು ಆಸಕ್ತಿ ಇದ್ದು ಬಂದಿದ್ದ ಹೇಗೆ? ಅಲ್ಲ, ನಿಮಗೆ ಇದು ಇಂಟ್ರೆಸ್ಟ್ ಇತ್ತು. ಏನು ಆರ್ಟ್ ಗಿಟ್ ಶಾಲೆಗೆ ಹೋಗ್ಬೇಕಿಲ್ಲ? ಆರ್ಟ್ ಗಿಟ್ ಏನಾದರೂ ಮಾಡ್ತಿದ್ದೀರಾ? ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೀರಿ. ಇವಾಗ ಯಾವ್ಯಾವ ಕಡೆಗೆಲ್ಲ ಹೋಗಿ ನೀವು ಇದನ್ನು ಹೀಗೆ ಮೂರ್ತಿಗಳನ್ನೆಲ್ಲ ಮಾಡಿದ್ದೀರಿ? ಮತ್ತೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದ್ರೂ ಕೆಲಸ ಮಾಡ್ತಾರಾ? ನೀವೊಬ್ಬರೇ? ಮದುವೆ ಎಲ್ಲ ಆಗಿದೆಯಾ? ಮದುವೆ ಆಗಿಲ್ಲ. ಎಷ್ಟು ಜನ ಇದ್ದೀರಿ? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ತಾಯಿ ಇದ್ದಾರೆ. ಎಷ್ಟು ಜನ ನಿಮ್ಮ ತಂದೆಗೆ ಮಕ್ಕಳು? ನೀವು 3 ಜನ. ತಮ್ಮ ಒಬ್ಬರು ತಂಗಿ, ಒಬ್ಬರು ತಮ್ಮ. ತಮ್ಮ ಏನು ಮಾಡ್ತಾನೆ? ಅವರು ಕಟ್ಟಡ ಮಾಡ್ತಿದ್ದಾರೆ. ಹೇಗೆ ನಿಮಗೆ ಇದು ಈ ಕೆಲಸ ತೃಪ್ತಿ ಕೊಟ್ಟಿದೆಯಾ? ಖುಷಿಯಾಗಿ ಹೀಗೆ ದೇವರೆಲ್ಲ ನೀವು ಮಾಡ್ತೀರಲ್ಲ, ಆವಾಗ ನಿಮಗೆ ಏನು ಅನಿಸ್ತದೆ? ಭಯ ಏನಾದ್ರು ಆಗ್ತದ? ನೋಡಿ, ಈ ದೇವರ ಮೂರ್ತಿ ಮಾಡಬೇಕಿದ್ರೆ ಅವರಿಗೂ ಭಕ್ತಿ ಇರ್ತದೆ ಅಂತೆ. ಹಾಗೆ ಈ ಮೂರ್ತಿ ಚೆನ್ನಾಗಿರ್ಬೇಕಂತೆ. ಮತ್ತೆ ನೋಡಿ, ಈ ಮೂರ್ತಿಯನ್ನು ಮಾಡಬೇಕಿದ್ರೆ ಅವರು ನಾನ್ ವೆಜ್ ತಿನ್ನೋದಿಲ್ಲಂತೆ. ಒಂದು ಕಟ್ಟುನಿಟ್ಟಾದ ನಿಯಮ ಮಾಡ್ಕೊಂಡ್ಬಿಟ್ಟು ಇದನ್ನು ಫಿನಿಶ್ ಮಾಡ್ತಾರೆ. ಸ್ನೇಹಿತರೆ, ಇದು ನಮ್ಮ ಹೊಳಮೆಗೆಯ ಹೋರಬೊಬ್ಬರಿಯ ದೇವಸ್ಥಾನದ
ಮುಖಮಂಟಪದ ಮೇಲೆ ಕೂರುವ ಇನ್ನು ಒಂದು ಹೆಚ್ಚು ಪಕ್ಷ ಇನ್ನು 3 ದಿವಸದಲ್ಲಿ ಫಿನಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಇದಕ್ಕೆ ಪೇಂಟೆಲ್ಲ ಆಗಿ ಈ ಮುಖಮಂಟಪದ ದ್ವಾರದಲ್ಲಿ ಕೂರುವ ಸಾಧ್ಯತೆ ಇದೆ. ಓಕೆ ಕುಮಾರ್, ನಿಮ್ಮ ಫೋನ್ ನಂಬರ್ ಹೇಳಿ, ಯಾರಾದರೂ ಬೇಕಾದರೆ ಅವ್ರಿಗೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ನೋಡಿ, ಇವರ ಕುಮಾರದ ಅಸ್ಟೆಂಟ್ ಇವರು ಮಣಿಗೊಂದು ದಾರ ಅಂತ ಯಾವುದೋ ಒಂದು ಹಾಡು ಬರ್ತದಿಲ್ರಿ, ಆ ಮಣಿ ಅಲ್ಲ ಇವರು 7022783016. ನಿಮಗೆ ಏನಾದರೂ ಬೇಕಾದರೆ ಮೂರ್ತಿಗಳು ಮಾಡಬೇಕಾದ್ರೆ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಇವ್ರು ಸಿಗ್ತಾರೆ ನಿಮಗೆ. ನಿಮ್ಮ ಊರಿಗೆ ಬಂದು ನಿಮ್ಮ ಊರಲ್ಲೇ ಮಾಡ್ತಾರೆ. ಅಲ್ಲಿ ಏನು ಮೂರ್ತಿಗಳ ನಿರ್ಮಾಣ ಆಗ್ತಿದೆಯಲ್ಲ, ಈ ಸ್ವಾಗತ ಗೋಪುರದ ಅಥವಾ ಮುಖಮಂಟಪದ ಮುಂದ್ಗಡೆ ಏನು ಎದುರುಗಡೆ ಗೂಡು ಮಾಡಿದಿರಲ್ಲ, ಮಂಟಪ ಮಾಡಿದಿರಲ್ಲ, ಅಲ್ಲೇ ಇದು ಕೂರ್ತದೆ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಇಂಥದ್ದೇ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.